ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಬ್ಯಾಕ್ಲಾಶ್ 2025 ಬಗ್ಗೆ ಮಾತಾಡೋದಾದ್ರೆ ಡಬ್ಲ್ಯೂ ಅವರು ಬ್ಯಾಕ್ಲಾಶ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಈ ಬಾರಿಯ ಬ್ಯಾಕ್ಲಾಶ್ ನಮಗೆ ಸ್ಯಾಂಟ್ ಲೂಯಿಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಇದಕ್ಕೋಸ್ಕರ ಒಂದು ಅದ್ಭುತವಾದ ಪ್ರೋಮೋನು ಕೂಡ ಲಾಂಚ್ ಮಾಡ್ತಾರೆ. ಅಂಡ್ ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಬ್ಯಾಕ್ಲಾಶ್ ನ ಯಾವ ರೀತಿ ಅಡ್ವರ್ಟೈಸ್ ಮಾಡ್ತಾ ಇದ್ದಾರೆ ಗೊತ್ತಾ? ಎವ್ರಿ ರಸಲ್ ಮೇನಿಯಾ ದೇರ್ ಆರ್ ವಿನ್ನರ್ಸ್ ಅಂಡ್ ದೇರ್ ಆರ್ ಲೂಸರ್ ಫಾರ್ ಎವ್ರಿ ಆಕ್ಷನ್ ದೇರ್ ವಿಲ್ ಬಿ ಎ ಬ್ಯಾಕ್ಲಾಶ್ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಇದನ್ನ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ರಸಲ್ ಮೇನಿಯಾದಲ್ಲಿ ನಿಮಗೆ ಏನೇನ್ ನೋಡೋದಕ್ಕೆ ಸಿಗುತ್ತೋ ಅದರ ರಿಯಾಕ್ಷನ್ ಬ್ಯಾಕ್ಲಾಶ್ ಅಲ್ಲಿ ಆಗುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಅನೌನ್ಸ್ ಮಾಡಿದ್ದಾರೆ. ಅಂಡ್ ಗೈಸ್, ಬ್ಯಾಕ್ಲಾಶ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ಜಾನ್ ಸಿನಾ ಅವ್ರನ್ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಸೊ ಮೇ 10ನೇ ತಾರೀಕು ನಮಗೆ ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಯಾವ ಸೂಪರ್ ಸ್ಟಾರ್ಸ್ ಗಳನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಬ್ಯಾಕ್ಲಾಶ್ ಗೆ ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಜಾನ್ ಸಿನಾ, ರ್ಯಾಂಡಿ ಆರ್ಟನ್, ಕೋಡಿ ರೋಡ್ಸ್, ಸೆತ್ ರೋಲಿನ್ಸ್, ಜೇ ವುಸೋ, ಬಿಯಾಂಕಾ ಬ್ಲೇರ್, ಇಯೋ ಸ್ಕೈ, ರಿಯಾ ರಿಪ್ಲಿ, ಗಂತರ್, ಜಾಕೋಬ್ ಫಾಟು ಹಾಗೆ ಲಿವ್ ಮಾರ್ಗನ್ ಅವ್ರನ್ನ ಡಬ್ಲ್ಯೂ ಅವರು ಸದ್ಯಕ್ಕೆ ಬ್ಯಾಕ್ಲಾಶ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೋಡೋಣ ಗಾಯ್ಸ್, ಈ ಬಾರಿಯ ಬ್ಯಾಕ್ಲಾಶ್ ನಮಗೆ ಯಾವ ರೀತಿ ಇರುತ್ತೆ. ಅಂಡ್ ರಸಲ್ ಮೇನಿಯಾ ಆದ್ಮೇಲೆ ಡಬ್ಲ್ಯೂ ಅವರು ಬ್ಯಾಕ್ಲಾಶ್ ಗೆ ನಿಜವಾಗ್ಲೂ ಕೂಡ ಅದೇ ರೀತಿಯ ಹೈಪ್ ನ ಸೃಷ್ಟಿ ಮಾಡೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ನಾವು ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ವಿಲ್ಲನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆಗಿದ್ದಾರೆ. ಅಂಡ್ ಅವರು ನಮಗೆ ಹೊಸ ಲುಕ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ರೀಸೆಂಟ್ ಆಗಿ ನಮ್ಮ ಜಾನ್ ಸಿನಾ ಅವರ ಹೊಸ ಲುಕ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರು ತನ್ನ ಹೇರ್ ಗೆ ಏನೋ ಒಂದು ಪ್ಯಾಚ್ ನ ಹಾಕೊಂಡಿದ್ದಾರೆ ಅನ್ಕೋತೀನಿ. ಅಫ್ಕೋರ್ಸ್ ಮೂವಿಯಲ್ಲಿ ಜಾನ್ ಸಿನಾ ಅವರ ಬಾಲ್ಡ್ ಏರಿಯಾನ ತೋರಿಸೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಯಾವುದೋ ಒಂದು ಪ್ಯಾಚ್ ನ ನಮ್ಮ ಜಾನ್ ಸಿನಾ ಅವರು ಯೂಸ್ ಮಾಡಿದ್ದಾರೆ. ಅಂಡ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಜಾನ್ ಸಿನಾ ಅವರು ಇದೇ ರೀತಿ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ಫುಲ್ ಏರು ನೋಡೋದಕ್ಕೆ ಸಿಗುತ್ತೆ, ಬಾಲ್ಡ್ ಸ್ಪಾಟ್ ಕಾಣಿಸೋದಿಲ್ಲ ಅಂತ. ಗೈಸ್, ಆ ರೀತಿ ಅಲ್ಲ, ನಮ್ಮ ಜಾನ್ ಸಿನಾ ಅವರ ಬಾಲ್ಡ್ ಸ್ಪಾಟ್ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ವಿಗ್ನ ಹಾಕೊಂಡು ರೆಸಲ್ ಮಾಡೋದು ನಿಜವಾಗ್ಲೂ ತುಂಬಾನೇ ಕಷ್ಟ. ಯಾಕಂದ್ರೆ ಮಧ್ಯ ಮ್ಯಾಚ್ ಅಲ್ಲಿ ಆ ಒಂದು ವಿಗ್ ಏನಾದ್ರೂ ಹಸ್ಕೊಂಡು ಬಿದೋಗ್ಬಿಟ್ರೆ ರೆಸ್ಲರ್ ನ ಮಾನ ಸ್ವಲ್ಪ ಓದಂಗೆ ಆಗುತ್ತೆ. ಅಂಡ್ ಎಲ್ಲರೂ ಕೂಡ ಕಾಮಿಡಿ ಅನ್ಕೋಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ಜಾನ್ ಸಿನಾ ಅವರು ವಿಗ್ನ ಹಾಕೊಂಡಂತೂ ಬರೋದಿಲ್ಲ. ಅಂಡ್ ಬಾಲ್ಡ್ ಲುಕ್ ನಮ್ಮ ಜಾನ್ ಸಿನಾ ಅವ್ರದ್ದು ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಅವರು ನೆಕ್ಸ್ಟ್ ವೀಕ್ ಮಂಡೇ ನೈಟ್ ರಾಗೆ ರಿಟರ್ನ್ ಆದಾಗ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೇ ವುಸೋ ಅವರ ಬಗ್ಗೆ. ಫೈನಲಿ ನಮ್ಮ ಜೇ ವುಸೋ ಅವ್ರಿಗೂ ಕೂಡ ಗೊತ್ತಾಗಿದೆ ಅನ್ಕೋತೀನಿ, ರಾಯಲ್ ರಂಬಲ್ ನ ಗೆದ್ದಿದ್ದು ಎಷ್ಟು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಬೇಕಾಗಿತ್ತೋ ಅಷ್ಟು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡಿಲ್ಲ. ಅಂಡ್ ಪ್ರಾಬಬ್ಲಿ ನನಗೆ ರಸಲ್ ಮೇನಿಯಾ ಮೇನ್ ಇವೆಂಟ್ ಕೂಡ ಸಿಗೋದಿಲ್ಲ ಅಂತ. ಅಂಡ್ ಅದಕ್ಕೋಸ್ಕರನೇ ನಮ್ಮ ಜೇ ವುಸೋ ಅವರು ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ನಾನು ರಸಲ್ ಮೇನಿಯಾನ ಮೇನ್ ಇವೆಂಟ್ ಅಲ್ಲಾದ್ರೂ ಮಾಡ್ಲಿ ಅಥವಾ ಓಪನಿಂಗ್ ಅಲ್ಲಾದ್ರೂ ನನ್ನ ಮ್ಯಾಚ್ ಇರ್ಲಿ, ನನ್ನ ಮ್ಯಾಚ್ ಅಲ್ಲಿ ನಾನು ಪ್ರೂವ್ ಮಾಡೇ ಮಾಡ್ತೀನಿ. ಅಂಡ್ ಇದು ನನಗೆ ಒಂದು ಬಿಗ್ ಮ್ಯಾಚ್. ಈ ಒಂದು ಮ್ಯಾಚ್ ಅಲ್ಲಿ ನಾನು 100% ನನ್ನ ಕೇಪಬಿಲಿಟಿನ ಡೆಲಿವರ್ ಮಾಡೇ ಮಾಡ್ತೀನಿ. ಅಂಡ್ ನಾನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆಲ್ತೀನಿ. ಸೊ ನನ್ನ ಮ್ಯಾಚ್ ರಸಲ್ ಮೇನಿಯಾ ಓಪನಿಂಗ್ ಅಲ್ಲಾದ್ರೂ ನೋಡೋದಕ್ಕೆ ಸಿಗ್ಲಿ ಅಥವಾ ಮೈನ್ ಇವೆಂಟ್ ಅಲ್ಲಾದ್ರೂ ನೋಡೋದಕ್ಕೆ ಸಿಗ್ಲಿ, ನನ್ನ ಮ್ಯಾಚ್ ನ ಎಲ್ಲರೂ ಕೂಡ ನೆನ್ಪಿಟ್ಕೋಬೇಕು. ಆ ರೀತಿ ರಸಲ್ ಮೇನಿಯಾದಲ್ಲಿ ನಾನು ಪರ್ಫಾರ್ಮ್ ಮಾಡ್ತೀನಿ ಅಂತ ನಮ್ಮ ಜೇ ವುಸೋ ಅವರು ತಿಳಿಸ್ತಾ ಇದ್ದಾರೆ. ಸೊ ಕಳೆದ ಬಾರಿನೂ ಕೂಡ ಇದೇ ರೀತಿ ಹೇಳಿದ್ರು, ಜಿಮ್ಮಿ ವುಸೋ ಹಾಗೆ ಜೇ ವುಸೋ ಅವರ ಮ್ಯಾಚ್ ಯಾವ ಲೆವೆಲ್ಗೆ ಇರುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಅಂತ. ಬಟ್ ಅದ್ಯಾವ ನೆಕ್ಸ್ಟ್ ಲೆವೆಲ್ ತರನು ಕೂಡ ಆ ಒಂದು ಮ್ಯಾಚ್ ಇರಲಿಲ್ಲ. ಅಂಡ್ ಕೆಟ್ಟ ಮ್ಯಾಚಿಗೋಸ್ಕರ ಆ ಒಂದು ಮ್ಯಾಚ್ ನ ಎಲ್ಲಾ ಫ್ಯಾನ್ಸ್ ಗಳು ಕೂಡ ನೆನಪಲ್ಲಿ ಇಟ್ಕೋತಾರೆ. ನಿಜವಾಗ್ಲೂ ಗೈಸ್, ನಮ್ಮ ಜೇ ವುಸೋ ಅವರು ಟ್ಯಾಗ್ ಟೀಮ್ ಅಲ್ಲಿ ಇದ್ದಾಗ ಅದ್ಭುತವಾದ ಪರ್ಫಾರ್ಮೆನ್ಸ್ ನ ಡೆಲಿವರ್ ಮಾಡ್ತಾ ಇದ್ರು. ಬಟ್ ಆಸ್ ಅ ಸಿಂಗಲ್ ಸೂಪರ್ ಸ್ಟಾರ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಲೆವೆಲ್ಗೆ ಅವರ ಪರ್ಫಾರ್ಮೆನ್ಸ್ ಇನ್ನೂ ಕೂಡ ಬಂದಿಲ್ಲ. ಈಟ್ ಅನ್ನೋದು ಬಿಟ್ರೆ ಜೇ ವುಸೋ ಅವರಲ್ಲಿ ಇನ್ನ ಯಾವ ಬದಲಾವಣೆಗಳು ಕೂಡ ನನಗೆ ನೋಡೋದಕ್ಕೇನೆ ಸಿಕ್ಕಿಲ್ಲ. ಅಂಡ್ ಅವ್ರಿಗೂ ಕೂಡ ಈಗ ಕನ್ಫರ್ಮ್ ಆಗಿದೆ. ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ದಾರೆ, ರಸಲ್ ಮೇನಿಯಾ ಮೇನ್ ಇವೆಂಟ್ ಅಲ್ಲಾದ್ರೂ ಆಯ್ತು, ಓಪನಿಂಗ್ ಅಲ್ಲಾದ್ರೂ ಆಯ್ತು, ನನಗೆ ಯಾವ ಪ್ಲೇಸ್ ಕೊಟ್ಟರು ಕೂಡ ನಾನು ನನ್ನ ಮ್ಯಾಚ್ ನ ಡೆಲಿವರ್ ಮಾಡ್ತೀನಿ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರೇ ಫಿನಿಕ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೇ ಫಿನಿಕ್ಸ್ ಅವರು AEW ಕಂಪನಿಯಿಂದ ಈಗ ಹೊರಗಡೆ ಬಂದಿದ್ದಾರೆ. ಅಂಡ್ ಆದಷ್ಟು ಬೇಗ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರ ಕುರಿತಾಗಿನೇ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಒಂದು ಟೀಸ್ ನು ಕೂಡ ಡ್ರಾಪ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೊಂದು ವಿಗ್ನೆಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ನೀವು ನೋಡ್ತಾ ಇರಬಹುದು, ರೇ ಫಿನಿಕ್ಸ್ ಅವ್ರನ್ನ ಡಬ್ಲ್ಯೂ ಅವರು ಕ್ಲಿಯರ್ ಆಗಿ ಟೀಸ್ ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ರೇ ಫಿನಿಕ್ಸ್ ಅವರ ರಿಟರ್ನ್ ಡೆಬ್ಯೂ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಬಾರಿಯ ರಸಲ್ ಮೇನಿಯಾ ಬಗ್ಗೆ. ಈ ಬಾರಿಯ ರಸಲ್ ಮೇನಿಯಾನ ನಮ್ಮ ಟ್ರಿಪಲ್ ಎಚ್ ಅವರು ತುಂಬಾನೇ ಅನ್ಪ್ರಿಡಿಕ್ಟೇಬಲ್ ಮಾಡ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಲೋಗೋಸ್ ಗಳಲ್ಲೂ ಕೂಡ ತುಂಬಾನೇ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ರಸಲ್ ಮೇನಿಯಾ ಲೋಗೋ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇತ್ತು, ಸ್ವಲ್ಪ ಕರ್ವ್ ಆಗಿ ಇತ್ತು. ಅದಾದ್ಮೇಲೆ ಡಬ್ಲ್ಯೂ ಅವರು ರಸಲ್ ಮೇನಿಯಾ ಲೋಗೋನ ಚೇಂಜ್ ಮಾಡಿ
ಫ್ಲಾಟ್ ಆಗಿ ಇಟ್ಟಿದ್ರು ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಇನ್ನ ಒಂದು ಪೋಸ್ಟರ್ ಅಲ್ಲಿ ನಾವು ನೋಡ್ತೀವಿ ರಸಲ್ ಮೇನಿಯಾ ಲೋಗೋನ ಡಬ್ಲ್ಯೂ ಅವರು ಒಂದು ಸೈನ್ ಬೋರ್ಡ್ ರೀತಿ ಹಾಕಿದೆ ಅಂಡ್ ಅದ್ರ ಮುಂದೆ ಸೂಪರ್ ಸ್ಟಾರ್ಸ್ ಗಳು ನಿಂತಿರ್ತಾರೆ. ಸೊ ರೋಡ್ ಸೈಡ್ ಸೈನ್ ಬೋರ್ಡ್ ಇರುತ್ತಲ್ಲ ಅದ್ರ ತರ ಡಬ್ಲ್ಯೂ ಅವರು ರಸಲ್ ಮೇನಿಯಾ ಲೋಗೋನ ಪ್ರೆಸೆಂಟ್ ಮಾಡ್ತಾ ಇದ್ರು. ಅಂಡ್ ನೀವು ನೋಡಿರಬಹುದು ಮಂಡೇ ನೈಟ್ ರೋ ಹಾಗೆ ಸ್ಮ್ಯಾಕ್ ಡೌನ್ ಗಳಲ್ಲೂ ಕೂಡ ರಸಲ್ ಮೇನಿಯಾ ಸೈನು ಮೇಲ್ಗಡೆ ನ್ಯಾತಾಡ್ತಾ ಇರುತ್ತಲ್ಲ ಅದರಲ್ಲೂ ಕೂಡ ಒಂದ್ ರೀತಿ ಡಿಫರೆಂಟ್ ಲೋಗೋ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಅಂಡ್ ಇವತ್ತಿನ ಸ್ಮ್ಯಾಕ್ ಡೌನ್ ನಲ್ಲಿ ಡಬ್ಲ್ಯೂ ಅವರು ಅದನ್ನು ಕೂಡ ಬದಲಾಯಿಸಿ ಆ ಒಂದು ಸೈನ್ ಬೋರ್ಡ್ ನು ಕೂಡ ಸಿಕ್ಕಾಪಟ್ಟೆ ಡಿಫರೆಂಟ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಗೊತ್ತಿಲ್ಲ ರಸಲ್ ಮೇನಿಯಾ ಲೋಗೋಸ್ ಗಳಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಯಾಕೆ ಇಷ್ಟೊಂದು ಚೇಂಜಸ್ ಗಳನ್ನ ಮಾಡ್ತಾ ಇದ್ದಾರೆ ಅಂತ ಫೈನಲ್ ಆಗಿ ನೋಡಬೇಕು. ರಸಲ್ ಮೇನಿಯಾ 41 ನ ಸ್ಟೇಜ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಯಾವ ರೀತಿ ಚೇಂಜ್ ನ ಮಾಡ್ತಾರೆ ಅಂತ. ಯಾಕಂದ್ರೆ ರಸಲ್ ಮೇನಿಯಾ ಅಂತ ಬಂದ್ರೆ ಅದರ ಮ್ಯಾಚಸ್ ಗಳಿಗೆ ಡಿಫರೆಂಟ್ ಫ್ಯಾನ್ ಬೇಸ್ ಇದೆ. ಬಟ್ ರಸಲ್ ಮೇನಿಯಾ ಸ್ಟೇಜ್ ನೋಡೋದಕ್ಕೋಸ್ಕರನೇ ಡಿಫರೆಂಟ್ ಫ್ಯಾನ್ ಬೇಸ್ ಇರುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ಡಿಸಪಾಯಿಂಟ್ ಕೂಡ ಮಾಡಿಲ್ಲ. ರಸಲ್ ಮೇನಿಯಾ 39 ಹಾಗೆ 40 ಸ್ಟೇಜ್ ನ ನಮ್ಮ ಟ್ರಿಪಲ್ ಎಚ್ ಅವರು ಅದೇ ಲೆವೆಲ್ ಗೆ ಮಾಡಿದ್ರು. ಅಂಡ್ ಈ ಬಾರಿನೂ ಕೂಡ ಅದೇ ಎಕ್ಸ್ಪೆಕ್ಟೇಷನ್ಸ್ ನಾನಂತೂ ಖಂಡಿತವಾಗ್ಲೂ ಇಟ್ಕೊಂಡಿದ್ದೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ ಹಾಗೆ ಜಾನ್ ಸಿನಾ ಅವರ ಈ ಒಂದು ಫ್ಯಾಕ್ಷನ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ರಾಕ್ ಅವರಿಗೆ ಜಾನ್ ಸಿನಾ ಅವರು ತನ್ನ ಸೋಲ್ ನ ಮಾರಾಟ ಮಾಡಿದ್ದಾರೆ. ಅಂಡ್ ಇವರ ಒಂದು ಫ್ಯಾಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಒಂದು ನೇಮ್ ನು ಕೂಡ ಈ ಒಂದು ಫ್ಯಾಕ್ಷನ್ ಗೆ ಪಿಚ್ ಮಾಡ್ತಾ ಇದಾರಂತೆ. ಆ ಒಂದು ನೇಮ್ ಏನಪ್ಪಾ ಅಂದ್ರೆ ದ ರಾಕ್ ಅಂಡ್ ಸೋಲ್ ಕನೆಕ್ಷನ್ ಅಂತ. ಈ ಒಂದು ನೇಮು ಪ್ರಾಬಬ್ಲಿ ಈ ಒಂದು ಫ್ಯಾಕ್ಷನ್ ಗೆ ನಮಗೆ ನೋಡೋದಕ್ಕೆ ಸಿಗಬಹುದು. ಇಲ್ಲಿ ಡಬ್ಲ್ಯೂ ಅವರು ಸೋಲ್ ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಜಾನ್ಸಿನ್ ಅವರು ತನ್ನ ಸೋಲ್ ನ ರಾಕ್ ಅವರಿಗೆ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರನೂ ಕೂಡ ಈ ಒಂದು ನೇಮ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅಂಡ್ ನಮ್ಮ ರಾಕ್ ಅವರ ಫಾದರ್ ನ ಸೋಲ್ ಮಾಸ್ಟರ್ ಅಂತಾನೂ ಕೂಡ ಕರಿತಾ ಇದ್ರು. ಅಂಡ್ ಆ ಒಂದು ಟೀಸ್ ನು ಕೂಡ ಡಬ್ಲ್ಯೂ ಅವರು ಇಲ್ಲಿ ಮಾಡ್ತಾ ಇರಬಹುದು. ಸೊ ಪ್ರಾಬಬ್ಲಿ ನಮಗೆ ದ ರಾಕ್ ಅಂಡ್ ದ ಸೋಲ್ ಕನೆಕ್ಷನ್ ಅನ್ನೋ ಒಂದು ಫ್ಯಾಕ್ಷನ್ ನೇಮು ರಾಕ್ ಹಾಗೆ ಜಾನ್ಸಿನಾ ಹಾಗೆ ಟ್ರಾವಿಸ್ ಸ್ಕಾಟ್ ಅವರ ಈ ಒಂದು ಫ್ಯಾಕ್ಷನ್ ಗೆ ನೋಡೋದಕ್ಕೆ ಸಿಗಬಹುದು. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.